ಬರೋಬ್ಬರಿ 16 ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಂಡ ಯುವಕ. ಬೀಳಗಿಯ ಶ್ರೀಶೈಲ ಗೌಡರ ಗೆಳೆಯರ ಹರ್ಷೋದ್ಗಾರ. ಈಗಿನ ದಿನಮಾನಗಳಲ್ಲಿ ಆಸ್ತಿ ನೌಕರಿ ಇಲ್ಲದೆ ಹೆಣ್ಣು ಕೊಡಲ್ಲ. ನೌಕರಿ ಮಾಡ್ಬೇಕಂದ್ರೆ ಎಷ್ಟು ಓದಿದ್ರೂ ವಿದ್ಯೆ ತಲೆಗತ್ತಲ್ಲ. 5-6 ವರ್ಷ ಕಷ್ಟಪಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಿ ಯಾವುದಾದ್ರೂ ಒಂದು ಸರ್ಕಾರಿ ಕೆಲಸ ಸಿಕ್ಬಿಟ್ರೆ ಎಲ್ಲಿಲ್ಲದ ಖುಷಿ ಬರುತ್ತೆ. ಆದ್ರೆ ಇಲ್ಲೊಬ್ಬ ಯುವಕ ಕಳೆದ 3 ವರ್ಷಗಳಲ್ಲಿ ಬರೋಬ್ಬರಿ 16 ಸರ್ಕಾರಿ ಹುದ್ದೆಗಳನ್ನ ಗಿಟ್ಟಿಸಿಕೊಳ್ಳುವ ಮೂಲಕ ನನ್ನಿಂದ ಆಗಲ್ಲ ಅನ್ನುವವರಿಗೆ ಇವರು ಮಾದರಿಯಾಗಿದ್ದಾರೆ. ಹೌದು, ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಕಾತರಕಿ ಗ್ರಾಮದ ಬಿಕಾಂ ಪದವೀಧರ ಬಸವರಾಜ ಶ್ರೀಶೈಲ ಗೌಡರ ಕಳೆದ 3 ವರ್ಷಗಳಲ್ಲಿ ವಿವಿಧ ಇಲಾಖೆಯ ಒಟ್ಟು 16 ಹುದ್ದೆಗಳಿಗೆ ಆಯ್ಕೆಗೊಂಡಿದ್ದು ಕುಟುಂಬಸ್ಥರು ಮತ್ತು ಸ್ನೇಹಿತರಲ್ಲಿ ಹರ್ಷೋದ್ಗಾರ ಹೆಚ್ಚಿದೆ. ಎರಡು 2021ರಿಂದ 2024ರ 3 ವರ್ಷಗಳ ಅವಧಿಯಲ್ಲಿ ವಾಣಿಜ್ಯ ತೆರಿಗೆ ನಿರೀಕ್ಷಕರು, ಸಾಂಖ್ಯಿಕ ನಿರೀಕ್ಷಕರು, ಸಹಕಾರಿ ನಿರೀಕ್ಷಕರು, ಲೆಕ್ಕ ಸಹಾಯಕ, ಕಿರಿಯ ಲೆಕ್ಕ ಸಹಾಯಕ, ಪಿಡಿಒ, ಕೆಇಎ ಇಲಾಖೆಯಲ್ಲಿ ಎಫ್ಡಿಎ 3 ಬಾರಿ, ಎಸ್ಡಿಎ 2 ಬಾರಿ, ಪೊಲೀಸ್ ಕಾನ್ಸ್ಟೇಬಲ್ 3 ಸಾರಿ, ಕೆಪಿಟಿಸಿಎಲ್ನಲ್ಲಿ ಎಸ್ಡಿಎ ಹೀಗೆ 16 ಹುದ್ದೆಗಳಿಗೆ ಆಯ್ಕೆಗೊಂಡಿದ್ದು ಬೆಂಗಳೂರು ಮಹಾನಗರದಲ್ಲಿ ಸಿವಿಲ್ ಪಿಎಸ್ಐ ಆಗಿ ಸೇವೆಗೆ ಸೇರ್ತಿದ್ದಾರೆ. ಎಲ್ಲ ಇಲಾಖೆಗಳಲ್ಲಿನೂ ಅಟೆಂಡ್ ಮಾಡಿದ್ವಿ. ಇವನ್ ಪೊಲೀಸ್ ಇಲಾಖೆ ಆಯಿತು, ಕೆಇ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದಾಯಿತು, KPSU ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗೆ ಅಂತ ನಾವು ಸೀಮಿತ ಆಗಿರಲಿಲ್ಲ. ಹಾಗಾಗಿ ಬಂದಂಥ ಎಕ್ಸಾಮ್ ಎಲ್ಲ ಕಟ್ಟಿ ಬರೆದ್ವಿ. 2024ರಲ್ಲಿ ಒಂದೊಂದು ಹಾಗೆ ತಿಂಗಳು 2 ತಿಂಗಳು ಒಂದೊಂದು ಆ ಥರ ಲಿಸ್ಟ್ಗಳಲ್ಲಿ ನಮ್ಮದು ಹೆಸರು ಬರ್ತಾ ಹೋಯಿತು. ಈಗ ಪ್ರೆಸೆಂಟ್ ನಾನು 402 PSI ಒಳಗಡೆ ಸೆಲೆಕ್ಟ್ ಆಗಿ ಆರ್ಡರ್ ಕಾಪಿನೂ ಬಂದಿದೆ. ಈಗ ಜಾಯ್ನಿಂಗ್ ಅದೇ ಆಗ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮದು ಬ್ಯಾಕ್ಗ್ರೌಂಡ್ ಅಂತ ಬಂದ್ಬಿಟ್ಟು ನಮ್ಮದು ಏನಿಲ್ಲ. ಇವಾಗ ಬಡತನದ ಫ್ಯಾಮಿಲಿಯಿಂದ ಬಂದವ್ರು ನಾವು. ಅಂದರೆ ಹೊಲ ಎಲ್ಲ ಮನೆ ಎಲ್ಲ ನಮ್ಮ ಅಪ್ಪ ಅವರೆಲ್ಲ ಕೂಲಿ ಕೆಲಸ ಮಾಡ್ತಾರೆ. ನಾವು ಅವರೊಂದಿಗೆ ನೋಡ್ಕೊಂಡು ಬೆಳ್ಕೊಂಡು ಬಂದೀವಿ. ಈಗ ನಾವೇ ಎಲ್ಲ ನಮ್ಮ ತಂದೆ ತಾಯಿಗೆಲ್ಲ ದಿಕ್ಕ ಅವ್ರನ್ನ ನೋಡ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲೆ ಐತಿ ಅಂತೇಳಿ ಈಗ ನಾವು ಓದಾಕ ಸ್ಟಾರ್ಟ್ ಮಾಡಿ ಛಲ ತೊಗೊಂಡು ಏನು ಮಾಡಿದ್ವಿ ಪತ್ರ ಮತ್ತೊಬ್ಬರಿಂದ ಸ್ಫೂರ್ತಿ ತೊಗೊಂಡು ಈ ಥರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರೋದು ನೌಕರಿ ಹಿಡಿದು ಒಂದು ಮನೆತನ ಒಂದು ಚಲೋ ಆಗ್ತಾವ ಅನ್ನೋ ಕಾರಣಕ್ಕೆ ಏನು ಮಾಡಿದ್ವಪ್ಪ ಅಂತಂದ್ರೆ ಈಗ ನಾವು ಈ ಲೈನಿಗೆ ಬಂದುಬಿಟ್ಟಿವ್ರಿ. ಬೆಂಗಳೂರು ಮಹಾನಗರದಲ್ಲಿ ಸಿವಿಲ್ ಪಿಎಸ್ಐ ಆಗಿ ಆಯ್ಕೆಯಾಗಿರುವ ಬಸವರಾಜ ಗೌಡರ ಅವರ ಈ ಸಾಧನೆಗೆ ಕುಟುಂಬಸ್ಥರು, ಗ್ರಾಮಸ್ಥರು, ಗೆಳೆಯರು ಶುಭ ಹಾರೈಸಿ ಅಭಿನಂದನೆಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಕಳೆದ 25 ವರ್ಷಗಳ ಹಿಂದೆ ಬಸವರಾಜ ಗೌಡರ ಅವರ ಕುಟುಂಬ ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಸಂತ್ರಸ್ತರಾಗಿದ್ರು. ಬಡತನದಲ್ಲಿಯೇ ಬೆಳೆದ ಬಸವರಾಜ ಅವರು ತಮ್ಮ ಕಠಿಣ ಪರಿಶ್ರಮದಿಂದ 16 ಸರ್ಕಾರಿ ಕೆಲಸಗಳಿಗೆ ಆಯ್ಕೆಯಾಗುವ ಮೂಲಕ ಶ್ರಮಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ಎಂದು ತೋರಿಸಿಕೊಟ್ಟಿದ್ದಾರೆ. ಇವರ ಸಾಧನೆ ಎಲ್ಲರಿಗೂ ಸ್ಫೂರ್ತಿಯಾಗಲಿ. ರನ್ ಟಿವಿ ನ್ಯೂಸ್, ಬೀಳಗಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಮುಧೋಳದಲ್ಲಿ ಅತ್ಯುತ್ತಮವಾದಂಥ ಸೈಟ್ ಅಥವಾ ನಿವೇಶನಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರೆ ನಾವಿವತ್ತು ಅಂತಹ ಒಂದು ಬೆಸ್ಟ್ ಸ್ಥಳವನ್ನು ತೋರಿಸ್ತೇವೆ. 2030, 3040 ಮತ್ತು 3050 ಅಳತೆಯ ಫ್ಲಾಟ್ಗಳು ನಿಮಗೆ ಇಲ್ಲಿ ಲಭ್ಯ ಇದೆ. ಬಹಳಷ್ಟು ವಿಶಾಲವಾದಂತಹ ರಸ್ತೆಗಳನ್ನು ಈ ಲೇಔಟ್ ಕೂಡ ಹೊಂದಿದೆ. ಬಹಳಷ್ಟು ಸ್ಥಳಾವಕಾಶವನ್ನು ಹೊಂದಿರುವಂತಹ ಉದ್ಯಾನವನ ಇಲ್ಲಿದೆ. ಜೊತೆಗೆ ಅಲ್ಲಿ ಒಂದು ಸಿಟ್ಔಟ್ ಕೂಡ ಮಾಡಲಾಗಿದೆ. ಇನ್ನು ಈ ಲೇಔಟ್ NAKJP ಮತ್ತು ಈ ಖಾತಾ ಸೌಲಭ್ಯಗಳನ್ನ ಹೊಂದಿದೆ. ಈ ಲೇಔಟ್ ನಲ್ಲಿ 24x7 ವಾಟರ್ ಆಗಿರಬಹುದು, ವಿದ್ಯುತ್ ಸೌಲಭ್ಯ ಆಗಿರಬಹುದು ಮತ್ತು ಓಪನ್ ಮತ್ತು ಗ್ರೌಂಡ್ ಲೆವೆಲ್ ಚರಂಡಿಯ ವ್ಯವಸ್ಥೆಯನ್ನು ಕೂಡ ಸುಸಜ್ಜಿತವಾಗಿದ್ದು ಹೊಂದಿದೆ. ಇನ್ನು ಈ ಲೇಔಟ್ಗೆ ಹೇಗೆ ಬರಬೇಕಪ್ಪ ಅಂತ ಹೇಳಿದ್ರೆ ದಾರಿಗಳು ಮುಧೋಳದಿಂದ ಮಂಟೂರಿನ ಮುಖ್ಯ ರಸ್ತೆಯಿಂದ ಕೇವಲ 200 ಮೀಟರ್ ಬಂದ್ರೆ ಸಾಕು ಈ ಲೇಔಟ್ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಒಟ್ಟು 44 ಸೈಟ್ಗಳಿದೆ. ಯಾರು ಮಾಲೀಕರಿರ್ತಾರೆ ಅವರ ವಾಹನಗಳಿಗೆ ಪಾರ್ಕಿಂಗ್ ಮಾಡೋದಕ್ಕೆ ಸುಸಜ್ಜಿತವಾದಂತಹ ಪಾರ್ಕಿಂಗ್ ಸ್ಥಳ
ಸ್ಥಳಾವಕಾಶ ಕೂಡ ಇಲ್ಲಿ ಮಾಡಲಾಗಿದೆ. ಇದರಲ್ಲಿ ಈಗಾಗಲೇ ಕೆಲವೊಂದಿಷ್ಟು 50% ಬುಕಿಂಗ್ ಆಗಿರುವಂಥದ್ದು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ನೀವು ಮುಧೋಳದಲ್ಲಿ ಬೆಸ್ಟ್ ಒಂದು ಫ್ಲಾಟ್ ಅನ್ನು ತೆಗೆದುಕೊಂಡು ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ದ್ವಾರಕಾ ನಗರಕ್ಕಿಂತ ಅತ್ಯುತ್ತಮವಾದಂತಹ ಬೆಸ್ಟ್ ಲೇಔಟ್ ಮತ್ತೆಲ್ಲಿ ಕೂಡ ಇಲ್ಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.